ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಹೇಳಿ. ಇರಾನ್ ಮೇಲಿನ ಯುದ್ಧಕ್ಕೆ ನೆತನ್ಯಾಹು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಆಪರೇಷನ್ ನಡೆಸ್ತಾ ಇದೆ. ಇಸ್ರೇಲ್ ಮೇಲಿನ ಇರಾನ್ ದಾಳಿ ಭಯಪಡಿಸುವ ಕೆಲಸವಷ್ಟೇ ಅಂತ ಹೇಳ್ತಾ ಇದೆ. ಜಗತ್ತನ್ನ ಭಯಪಡಿಸುವ ಇರಾನ್ ಕೆಲಸವನ್ನ ನಾವು ಸಹಿಸೋದಿಲ್ಲ. ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಶಕ್ತಿಯನ್ನ ಹೊಂದುವಂತಿಲ್ಲ. ಶಾಂತಿ ಮತ್ತು ಪ್ರೀತಿಯ ಇರಾನ್ ದೇಶವನ್ನ ನಾವು ಬಯಸುತ್ತೇವೆ. ಇರಾನ್ ಜೊತೆಗಿನ ಎಲ್ಲ ಉಗ್ರ ಶಕ್ತಿಗಳನ್ನ ಹೊಡೆದು ಉರುಳಿಸುತ್ತಿದ್ದೇವೆ. ಇದು ಮತ್ತೊಮ್ಮೆ ಸಿಂಹ ಘರ್ಜನೆ ಅಂತ ಹೇಳಿದ ನೆತನ್ಯಾಹು ಇರಾನಿಗೆ ಬಿಗ್ ವಾರ್ನಿಂಗ್ ಅನ್ನ ಪಾಸ್ ಮಾಡಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಇರಾನ್ ಮೇಲಿನ ಯುದ್ಧಕ್ಕೆ ನೆತನ್ಯಾಹು ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ದಾಳಿ ಪ್ರತಿದಾಳಿಗಳು ಆಗ್ತಾ ಇತ್ತು, ಆದ್ರೆ ಯಾರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಬಟ್ ಆದ್ರೆ ಇದೀಗ ನೆತನ್ಯಾಹು ಅವರು ರಿಯಾಕ್ಟ್ ಮಾಡಿದ್ದಾರೆ. ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣುವನ್ನ ಬಳಕೆ ಮಾಡಿಕೊಳ್ಳುವಂತಿಲ್ಲ. ಶಾಂತಿ ಮತ್ತು ಪ್ರೀತಿಯ ಇರಾನ್ ದೇಶವನ್ನ ನಾವು ಬಯಸ್ತಾ ಇದ್ದೇವೆ. ಇರಾನ್ ಜೊತೆಗಿನ ಎಲ್ಲ ಉಗ್ರ ಶಕ್ತಿಗಳನ್ನ ಹೊಡೆದು ಉರುಳಿಸ್ತಾ ಇದ್ದೇವೆ ಅಂತ ಹೇಳಿ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಇದು ಮತ್ತೊಮ್ಮೆ ಸಿಂಹ ಗರ್ಜನೆ ಅಂತ ಹೇಳ್ತಾ ಇದ್ದಾರೆ ಪ್ರಧಾನಿ ನೆತನ್ಯಾಹು ಅವರು. ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರಗಳನ್ನ ತಯಾರಿಸೋದಕ್ಕೆ ಸಾಧ್ಯವಿಲ್ಲ. ನಾವು ಅದಕ್ಕೆ ಎಂದಿಗೂ ಕೂಡ ಅವಕಾಶವನ್ನ ಕೊಡೋದಿಲ್ಲ. ಇರಾನ್ನ ಶಸ್ತ್ರಾಸ್ತ್ರಗಳಿಂದ ಬೆದರಿಕೆ ಎದುರಿಸುತ್ತಾ ಬದುಕೋದಕ್ಕೆ ನಾವು ಸಿದ್ಧರಿಲ್ಲ ಅನ್ನುವಂತಹ ಮೆಸೇಜ್ ಪಾಸ್ ಮಾಡಿದ್ದಾರೆ ನೆತನ್ಯಾಹು ಅವರು. ಗುಡುಗಿದ್ದಾರೆ. ಹೊರಗಿನ ಪರಿಸ್ಥಿತಿ ಅತ್ಯಂತ ಅಪಾಯಕಾರಿಯಾಗಿದೆ. ಇಲ್ಲಿಂದ ಮುಂದಕ್ಕೆ ಇದು ಮತ್ತಷ್ಟು ಬಿಗಡಾಯಿಸಲಿಕ್ಕಿದೆ. ಇದು ನಮ್ಮ ಕಾರ್ಯಾಚರಣೆಯ ನಿರ್ಣಾಯಕ ಸಮಯ. ಇದನ್ನು ನಾವು ಕೈತಪ್ಪಿ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಒಂದು ಕಡೆ ಟ್ರಂಪ್ ಅವರು ಕೂಡ ಎಚ್ಚರಿಸ್ತಾ ಇದ್ದಾರೆ. ಇಬ್ರು ಕೂಡ ಕೈ ಜೋಡಿಸಿರುವಂತಹ ಹಿನ್ನೆಲೆಯಲ್ಲಿ ಇರಾನ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಧೂಳಿಪಟ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇರಾನ್ ಮೇಲೆ ಬೃಹತ್ ಮಿಲಿಟರಿ ಕಾರ್ಯಾಚರಣೆಯನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ 1,000 ಸೈನಿಕರು ಕೂಡ ಸಾವನ್ನಪ್ಪಿದ್ದಾರೆ. ಸೊ ಹಾಗಾಗಿ ಕ್ಷಣ ಕ್ಷಣಕ್ಕೂ ಈ ಒಂದು ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ವಿಶ್ವ ಭೂಪಟದಲ್ಲಿ ಇರಾನ್ ಹೆಸರನ್ನ ಹಳಿಸಿ ಹಾಕುವಂತಹ ಪಣವನ್ನ ತೊಟ್ಟಂತೆ ಕಾಣಿಸ್ತಾ ಇದೆ ಅಮೆರಿಕ ಮತ್ತು ಇಸ್ರೇಲ್. ಸದ್ಯಕ್ಕೆ ಏನಾಗ್ತಾ ಇದೆ ಡೀಟೇಲ್ಸ್ ನೀಡ್ತಾ ಹೋಗುದಾದ್ರೆ? ಖಂಡಿತ ರಮ್ಯಾ, ಏನಂದ್ರೆ ಈ ಒಂದು ಅಮೆರಿಕ ಮತ್ತೆ ಇರಾನ್ ದೇಶದ ಮೇಲೆ ಅಮೆರಿಕ ಮುಗಿಬಿದ್ದಿರೋ ರೀತಿಯನ್ನ ನೋಡಿದ್ರೆ ಇಸ್ರೇಲ್ ಮತ್ತೆ ಅಮೆರಿಕ ಎರಡೂ ದೇಶಗಳು ಸೇರಿ ಇರಾನ್ ದೇಶವನ್ನ ವಿಶ್ವ ಭೂಪಟದಿಂದ ಅಳಿಸಿ ಹಾಕುವಂತ ಒಂದು ಪಣ ತೊಟ್ಟಿರುವಂಗೆ ಕಾಣ್ತಾ ಇರೋದಂತೂ ಖಂಡಿತ ಸತ್ಯ. ಯಾಕಂದ್ರೆ ಏನು ಮೊದಲಿಗೆ ಅಮೆರಿಕದ 2 ಯುದ್ಧ ನೌಕೆಗಳು ಗೆರಾಲ್ಡ್ ಆರ್ ಫೋರ್ಡ್ ಇರ್ಬೋದು ಮತ್ತೆ ಅಬ್ರಹಾಂ ಲಿಂಕನ್ ಇರ್ಬೋದು, ಆ 2 ಯುದ್ಧ ನೌಕೆಗಳು ಇರಾನ್ ನೆಲದ ಮೇಲೆ ಭಾರಿ ಪ್ರಮಾಣದ ದಾಳಿಗೆ ಒಂದು ಕಾರಣ ಆದವು. ಆ ನಂತರದ ಸಂದರ್ಭದಲ್ಲಿ ಇಸ್ರೇಲ್ ನಿಂದ ಹೊರಟ ಯುದ್ಧ ವಿಮಾನಗಳು ಕೂಡ ಇರಾನ್ನ ಪ್ರಮುಖ ನಗರಗಳು, ಅದು ಇರಾನ್ನ ರಾಜಧಾನಿ ತೆಹರಾನ್ ಸೇರಿದಂತೆ ಇನ್ನೂ ಹಲವು ಪ್ರಮುಖ ನಗರಗಳ ಮೇಲೆ ದಾಳಿಯನ್ನು ನಡೆಸಿದೆ. ಇದೀಗ ಏನು ಅಮೆರಿಕ ಮತ್ತೆ ಇಸ್ರೇಲ್ ದೇಶಗಳ 2 ದೇಶಗಳ ಜಂಟಿ ದಾಳಿಗೆ ಪ್ರತ್ಯುತ್ತರವಾಗಿ ಈಗ ಒಂದು ಇರಾನ್ ನಿಂದ ಮಿಸೈಲ್ ದಾಳಿ ಶುರುವಾಗಿದೆ. ಇರಾನ್ ಬಳಿ ವಾಯುಪಡೆ ಅಂತ ದೊಡ್ಡ ಮಟ್ಟದಲ್ಲಿ ಬಲಶಾಲಿಯಾಗಿಲ್ಲ. ಹಾಗಾಗಿ ಇರಾನ್ ದೇಶಕ್ಕೆ ಯಾವಾಗ್ಲೂ ಅದರ ಕ್ಷಿಪಣಿಗಳೇನಿದಾವೆ, ಕ್ಷಿಪಣಿಗಳೇ ಅದರ ದೊಡ್ಡ ಬಲ. ಅದು ಅಮೆರಿಕ ಮತ್ತೆ ಇಸ್ರೇಲ್ ಸೇರಿದಂತೆ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ಗೊತ್ತಿರುವಂತ ಸತ್ಯ ಅದು. ಆ ಹಿನ್ನೆಲೆಯಲ್ಲಿ ಏನೊಂದು ಇರಾನ್ನ ಕ್ಷಿಪಣಿ ದಾಳಿ ನಡೆಯುತ್ತೆ, ಆ ಕ್ಷಿಪಣಿ ದಾಳಿಯನ್ನ ತಡೆಯೋದಕ್ಕೋಸ್ಕರ ಇಸ್ರೇಲ್ ಅಮೆರಿಕ ಸೇರಿದಂತೆ ಎಲ್ಲಾ ದೇಶಗಳು ಭಾರಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ವು. ಆದ್ರೂ ಕೂಡ ಏನೊಂದು ಇರಾನ್ ಬಳಿ ಏನೊಂದು ಕ್ಷಿಪಣಿಗಳಿದಾವೆ, ಅದು ಒಂದು ರೀತಿ ಹೇಳ್ಬೇಕಂದ್ರೆ ಮಾರ್ಕ್ 3 ಶ್ರೇಣಿಯ ಕ್ಷಿಪಣಿಗಳಾಗಿದ್ದು ಅವು ಶಬ್ದಾತೀತ ವೇಗದಲ್ಲಿ ಚಲಿಸುತ್ತೆ. ಹಾಗಾಗಿ ಆ ಒಂದು ಹೈಪರ್ಸಾನಿಕ್ ಮತ್ತೆ ಸೂಪರ್ ಸಾನಿಕ್ ಏನೊಂದು ಕ್ಷಿಪಣಿಗಳಿದ್ದಾವೆ ಅದನ್ನ ಮೆಟ್ಟಿನಿಲ್ಲ ಅಂತ ರೀತಿಯಂತ ವಾಯು ರಕ್ಷಣಾ ವ್ಯವಸ್ಥೆ ಇಸ್ರೇಲ್ ಬಳಿ ಆಗ್ಲಿ ಅಮೆರಿಕ ಬಳಿ ಆಗ್ಲಿ ಇಲ್ಲ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅದೇ ಕಾರಣದಿಂದಾಗಿ ಅಮೆರಿಕದ 2 ಯುದ್ಧ ನೌಕೆಗಳು, ಒಂದು ಗೆರಾಲ್ಡ್ ಆರ್ ಫೋಲ್ಡ್ ಇರ್ಬೋದು ಮತ್ತೆ ಅಮೆರಿಕದ ಮತ್ತೊಂದು ಯುದ್ಧ ನೌಕೆ ಅಬ್ರಹಾಂ ಲಿಂಕನ್ ಇರ್ಬೋದು, 2 ಯುದ್ಧ ನೌಕೆಗಳು ಇರಾನ್ ನಿಂದ ಸಾಕಷ್ಟು ದೂರದಿಂದಲೇ ನಿಂತು ಏನೊಂದು ಆ ಯುದ್ಧ ನೌಕೆಗಳಲ್ಲಿರುವಂತಹ ಯುದ್ಧ ವಿಮಾನಗಳು ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾವೆ. ಆದಾಗ್ಯೂ ಕೂಡ ಏನೊಂದು ಇರಾನ್ ದೇಶದ ಇದೀಗ ಬರ್ತಿರುವಂತ ಮಾಹಿತಿ ಪ್ರಕಾರ ಇರಾನ್ ಮೊದಲಿಗೆ
ಏನೊಂದು ಇಸ್ರೇಲ್ ದೇಶದ ಐಫಾ ಪೋರ್ಟ್ ಏನಿದೆ, ಅದು ಐಫಾ ಪೋರ್ಟ್ ಭಾರತಕ್ಕೂ ಪ್ರಾಮುಖ್ಯತೆ ಪಡೆದಿದೆ. ಯಾಕೆಂದ್ರೆ ಅದಾನಿ ಅವರು ಆ ಐಫಾ ಪೋರ್ಟ್ ನ ಅಭಿವೃದ್ಧಿ ಮಾಡಿದ್ದಾರೆ. ಆ ಐಫಾ ಪೋರ್ಟ್ ನ ರಿಫೈನರಿಗಳ ಮೇಲೆ ದಾಳಿ ಪೋರ್ಟ್ ನ ಯಾಕೆ ಗುರಿ ಹಾಕ್ಸಿದೆ ಅಂದ್ರೆ ಮೂಲ ಸೌಕರ್ಯ ಗುರಿ ಹಾಕ್ಸಿದೆ, ಅದರಲ್ಲೂ ರಿಫೈನರಿಗಳು. ಯಾವಾಗ ಈ ತರ ರಿಫೈನರಿಗಳ ಮೇಲೆ ಗುರಿಯಾಗಿ ದಾಳಿ ನಡೆಯುತ್ತೆ, ಆ ಸಂದರ್ಭದಲ್ಲಿ ಏನೊಂದು ಯುದ್ಧ ನೌಕೆ ಇರ್ಬೋದು, ಯುದ್ಧ ವಿಮಾನಗಳಿರ್ಬೋದು, ಈಗ ಎಲ್ಲ ಪ್ರಮುಖ ಇಂಧನದ ಮೂಲ ಏನಿದೆ, ಇಂಧನದ ಮೂಲಕ್ಕೆ ಇರಾನ್ ಹೊಡೆದಿದೆ. ಆದ್ರೆ ಹಂಗಂತ ಹೇಳ್ಬಿಟ್ಟು ಅಮೆರಿಕ ಮತ್ತೆ ಇಸ್ರೇಲ್ ಕೂಡ ಏನ್ ಸುಮ್ಮನೆ ಇಲ್ಲ. ಏನೊಂದು ಇರಾನ್ನ ಪ್ರಮುಖ ತಾಣಗಳಿರ್ಬೋದು, ಆ ಪ್ರಮುಖ ತಾಣಗಳನ್ನೇ ಗುರಿಯಾಗಿಸಿ ಹೊಡೆದಿದ್ದಾರೆ. ಅಂದ್ರೆ ಎಲ್ಲೆಲ್ಲಿಂದ ಇರಾನ್ ದೇಶ ಕ್ಷಿಪಣಿ ದಾಳಿ ನಡೆಸಬಹುದು, ದಾಳಿ ಸಾಧ್ಯತೆ ಇರುವಂತ ಪ್ರಮುಖ ಸ್ಥಳಗಳಿಂದಾನೇ ಈ ಪ್ರಮುಖ ಸ್ಥಳಗಳನ್ನ ಗುರಿಯಾಗಿಸಿ ದಾಳಿ ಮಾಡಿದೆ. ಇಲ್ಲಿ ಇನ್ನೊಂದು ಇದೀಗ ಬರ್ತಿರುವಂತ ಮಾಹಿತಿ ಏನಂದ್ರೆ, ಏನೊಂದು ಇರಾನ್ನ ಅಧ್ಯಕ್ಷೀಯ ಕಚೇರಿ ಏನಿದೆ, ಅಧ್ಯಕ್ಷೀಯ ಕಚೇರಿಯನ್ನೇ ಗುರಿಯಾಗಿಸಿ ಕ್ಷಿಪಣಿ ದಾಳಿಯನ್ನ ಕೂಡ ನಡೆಸಲಾಗಿದೆ ಅಂತ. ಆದ್ರೆ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಇರ್ಬೋದು, ಮತ್ತೆ ಇರಾನ್ ಸರ್ವಾಧಿಕಾರಿ ಅಯಾತುಲ್ಲಾ ಖಮೇನಿ ಇರ್ಬೋದು, ಅವರಿಬ್ಬರಿಗೂ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಅವರಿಬ್ರು ಸುರಕ್ಷಿತವಾಗಿದ್ದಾರೆ. ಮತ್ತೆ ಅವರು ಏನೊಂದು ಭೂಗತ ಸ್ಥಳದಲ್ಲಿ, ಒಂದು ಅಜ್ಞಾತ ಸ್ಥಳದಲ್ಲಿ ಅವರು ಭೂಗತ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ರಮ್ಯಾ, ಓಕೆ ದಿಲೀಪ್, ನೋಡಿ, ಇರಾನ್ನ ಕೇವಲ ಸೇನಾ ನೆಲೆಗಳನ್ನ ಮಾತ್ರ ಟಾರ್ಗೆಟ್ ಮಾಡಲಾಗಿದೆಯಾ ಅಥವಾ ಅಲ್ಲಿನ ನಾಗರಿಕ ಜನರನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ, ಹೇಗೆ ಅಂತ ಹೇಳಿ? ಒಂದು ರಮ್ಯಾ, ಮೊದಲಿಗೆ ಏನಂದ್ರೆ ಇರಾನ್ ದೇಶದಲ್ಲಿ ಮೊದಲಿಗೆ ಏನೊಂದು ಅಣ್ವಸ್ತ್ರ ಘಟಕಗಳೇನಿದಾವೆ, ಏನೊಂದು ಏನೊಂದು ಯುರೇನಿಯಂನ ಸಂಸ್ಕರಣಾ ಘಟಕಗಳು ಅಂತ ಏನ್ ಕರೀತಾರೆ, ಆ ಸಂಸ್ಕರಣಾ ಘಟಕಗಳನ್ನ ಗುರಿಯಾಗಿಸಿ ಮೊದಲ ದಾಳಿ ನಡೆದಿದೆ. ಎರಡನೇ ದಾಳಿ ಏನೊಂದು ಇರಾನ್ ದೇಶದಲ್ಲಿ ಏನು ಕ್ಷಿಪಣಿಗಳನ್ನ ಉತ್ಪಾದನೆ ಮಾಡುವಂಥದ್ದು ಮತ್ತೆ ಕ್ಷಿಪಣಿಗಳನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳುವಂತ ತಾಣಗಳು ಏನಿದ್ದಾವೆ ಅದನ್ನ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಮತ್ತೆ ಮೂರನೇದಾಗಿ ಸೇನೆಯ ಪ್ರಮುಖರು ಮತ್ತೆ ಸರ್ಕಾರದ ಪ್ರಮುಖರು, ಯಾಕಂದ್ರೆ ಇದು ಇರಾನ್ ಮೇಲೆ ನಡೀತಿರೋ ಯುದ್ಧ ಅಲ್ಲ, ಇರಾನ್ನ ರೆಜಿಮ್ ಮೇಲೆ ನಡೀತಿರುವಂತ ಯುದ್ಧ. ಅಂದ್ರೆ ಇರಾನ್ ನಲ್ಲಿ ಏನು IRGC ಸೇನೆ ಇದೆ, ಮತ್ತೆ ಇರಾನ್ ಅಯಾತುಲ್ಲಾ ಖಮೇನಿ ಸರ್ವಾಧಿಕಾರಿ ಏನಿದೆ, ಆ ಸರ್ವಾಧಿಕಾರಿನ ಬದಲಾಯಿಸಬೇಕು, ಅಲ್ಲಿ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬರಬೇಕು ಅನ್ನೋದು ಅಮೆರಿಕ ಮತ್ತೆ ಇಸ್ರೇಲ್ನ ಒಂದು ನಿಲುವು. ಅದೇ ಕಾರಣದಿಂದಾಗಿ ಅಧ್ಯಕ್ಷರನ್ನ ಗುರಿಯಾಗಿಸಿ ಮತ್ತೆ IRGC ರೆವಲ್ಯೂಷನರಿ ಗಾರ್ಡ್ ಅಂತ ಹೆಂಗ್ ಕರೀತಾರೆ ಇರಾನ್ ಸೇನೆ, ಆ ಇರಾನ್ ಸೇನೆಯನ್ನ ಗುರಿಯಾಗಿಸಿ ದಾಳಿ ನಡೀತಾ ಇದೆ. ಜನಸಾಮಾನ್ಯರ ಮೇಲೆ ದಾಳಿ ನಡೀತಿಲ್ಲ. ಆದ್ರೆ ಇಲ್ಲಿ ಒಂದು ರೀತಿ ಕೊಲಾಟ್ರಲ್ ಡ್ಯಾಮೇಜ್ ಅಂತ ಕರಿಬಹುದು. ಏನೊಂದು ಅಧ್ಯಕ್ಷೀಯ ಕಚೇರಿ ಮೇಲೆ ದಾಳಿ ನಡೆದಂತ ಸಂದರ್ಭದಲ್ಲಿ ಜನಸಾಮಾನ್ಯರ ಮೇಲೆ ಕೂಡ ಈ ಒಂದು ಜನಸಾಮಾನ್ಯರ ಸಾವಿಗೂ ಕೂಡ ಕಾರಣ ಆಗಿದೆ. ಹಂಗಾಗಿ ಇದು ಒಂದು ರೀತಿ ದೊಡ್ಡ ಮಟ್ಟದ ದಾಳಿನಲ್ಲಿ ಜನಸಾಮಾನ್ಯರು ಬಲಿಯಾಗ್ತಿದ್ದಾರೆ. ಅದು ಇಲ್ಲ ಅಂತ ಹೇಳಲ್ಲ. ಏನಪ್ಪಾ ಅಂತಂದ್ರೆ, ಒಂದೇ ದಿನದಲ್ಲಿ ಇರಾನ್ನ 1,000 ಸೈನಿಕರು ಮೃತಪಟ್ಟಿರೋದಾಗಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಮತ್ತೆ ಇನ್ನೊಂದು ವಿಚಾರ, ಇರಾನ್ ಸೇನೆಯ ನೈತಿಕ ಸ್ಥೈರ್ಯ ಎಂತದ್ದು ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಅಲ್ವಾ? ಖಂಡಿತ. ಏನಂದ್ರೆ ಈ ಇರಾನ್ನ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿ ಏನೊಂದು ದಾಳಿ ನಡೆಸಿದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸೇನೆಯನ್ನ ಜಮಾವಣೆ ಮಾಡಿಟ್ಕೊಂಡಿರೋ ಸಂದರ್ಭದಲ್ಲಿ ಸೈನಿಕರು ಹತ್ಯೆಗೀಡಾಗಿರ್ತಾರೆ. ಆದ್ರೆ ಇಂಥ ಒಂದು ಕೂಡ ಇರಾನ್ ಸಿದ್ಧವಾಗಿತ್ತು ಮಾನಸಿಕವಾಗಿ. ಯಾಕಂದ್ರೆ ಪಾಕಿಸ್ತಾನ ಆಗ್ಲಿ, ಬೇರೆ ಪಾಕಿಸ್ತಾನ ಅದರಲ್ಲೂ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಒಂದು ಮುಸ್ಲಿಂ ರಾಷ್ಟ್ರವಾಗಿರೋ ಪಾಕಿಸ್ತಾನ ಈ ರೀತಿಯಾದಂತ ಸನ್ನಿವೇಶ ಎದುರಾದ್ರೆ ಅವರು ನಿಜವಾಗ್ಲೂ ಮಂಡಿ ಊರ್ಬಿಡ್ತಿದ್ರು ತಮ್ಮ ಶತ್ರು ರಾಷ್ಟ್ರಗಳ ಎದುರಿಗೆ. ಆದ್ರೆ ಇರಾನ್ ನಲ್ಲಿರುವಂತ ಒಂದು ಏನೊಂದು ಖಮೇನಿಯ ಸರ್ಕಾರ ಇದೆ, ಮತ್ತೆ ಇರಾನ್ನ ಒಂದು ಆಡಳಿತ ಏನಿದೆ, ಅವರು ಯಾರ ಮುಂದೆನೂ ಮಂಡಿ ಊರು ಅಂತಾರಲ್ಲ. ಯಾಕಂದ್ರೆ ಕಳೆದ ಒಂದು 15 ದಿನಗಳಿಂದ ನಡೀತಿರೋ ಬೆಳವಣಿಗೆಗಳನ್ನ ಗಮನಿಸಿ ಹೇಳೋದಾದ್ರೆ, ಕಳೆದ 15 ದಿನಗಳಿಂದ ಕೂಡ ಇದೇ ಒಂದು ವಿಚಾರ, ಯಾವಾಗ ದಾಳಿ ನಡೆಯುತ್ತೆ ಅಂತಾನೆ ಕೂಡ ಎಲ್ಲರೂ ಕಾದ್ಕೊಳ್ತಿದ್ರು. ಜೊತೆಗೆ ಒಂದು ಕಡೆ ಮಾತುಕತೆಗಳು ಕೂಡ ನಡೀತಾನೆ ಇದ್ವು. ಇಲ್ಲಿ ಪ್ರಮುಖವಾಗಿರೋ 2 ಬೇಡಿಕೆಗಳಿದ್ವು. ಒಂದು ಏನಂದ್ರೆ, ಇರಾನ್ ತನ್ನ ಅಣ್ವಸ್ತ್ರ ಕಾರ್ಯಕ್ರಮಗಳನ್ನ ನಿಲ್ಲಿಸಬೇಕು, ಜೊತೆಗೆ ಇರಾನ್ ಏನಿದೆ ಅದು ಕ್ಷಿಪಣಿಗಳನ್ನ ಉತ್ಪಾದನೆಯನ್ನ ನಿಲ್ಲಿಸಬೇಕು. ಮೂರನೇದು, ತನ್ನ ನಾಗರಿಕರ ಮೇಲೆ ಏನೊಂದು ದಾಳಿಯನ್ನು ನಡೆಸ್ತಾ ಇದ್ದಾರೆ ಅದನ್ನ ನಿಲ್ಲಿಸಬೇಕು ಅನ್ನೋದು ಈ 3 ಅಮೆರಿಕದ ಪ್ರಮುಖ ಬೇಡಿಕೆಯಾಗಿತ್ತು. ಆದ್ರೆ ಇರಾನ್ ಯಾವುದೇ ಕಾರಣಕ್ಕೂ ಈ 3 ಬೇಡಿಕೆಗಳಿಗೆ ಮಣಿದೇ ಇಲ್ಲ. ಇದೇ ಒಂದು ಕಾರಣದಿಂದಾಗಿ ಇವಾಗ ದಾಳಿ ಆರಂಭ ಆಗಿರೋದು. ಇದು ಜಿನೆವಾದಲ್ಲಿ ಏನು ಮಾತುಕತೆ ನಡೀತಿತ್ತು, ನಿನ್ನೆ ಅಷ್ಟೇ ಮಾತುಕತೆ ಮುಕ್ತಾಯ ಆಗಿದೆ. ಮುಕ್ತಾಯ ಆದ ಬೆನ್ನಲ್ಲೇ ಈ ಒಂದು ದಾಳಿ ನಡೆದಿರೋದು ಅಮೆರಿಕ ಅಧ್ಯಕ್ಷರ ಆಣತಿ ಮೇರೆಗೆ. ಜೊತೆಗೆ ಏನೊಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ ಇಂದ ವಾಪಸ್ ಆದ ಮರುದಿನ ಈ ಒಂದು ದಾಳಿ ಆರಂಭ ಆಗಿದೆ. ಅಂದ್ರೆ ಭಾರತಕ್ಕೂ ಈ ಬಗ್ಗೆ ಒಂದು ಮಾಹಿತಿ ಇದ್ದಿರಬಹುದು ಅಂತ ಹೇಳ್ಬಿಟ್ಟು ನಾವು ಭಾವಿಸಬಹುದಾಗುತ್ತೆ ರಮ್ಯಾ. ಜೊತೆಗೆ ಏನೊಂದು ನೀವು ಹೇಳಿದಂತೆ ಇರಾನ್
ಸೇನೆ ಏನಿದೆ, ಇರಾನ್ ಸೇನೆಯ ಒಂದು ಆತ್ಮಸ್ಥೈರ್ಯ ತುಂಬಾನೇ ಬಲವಾಗಿದೆ. ಹಾಗಾಗಿ ಏನೊಂದು ಕಳೆದ ವರ್ಷ ಏನೊಂದು ದಾಳಿ ನಡೆದಿತ್ತು ಇಸ್ರೇಲ್ ಮೇಲೆ, ಇರಾನ್ನ ಕ್ಷಿಪಣಿಗಳ ಮಳೆ ಸುರಿಸಿತ್ತು, ಅದೇ ರೀತಿಯಾದಂತ ಕ್ಷಿಪಣಿ ಮಳೆ ಇಸ್ರೇಲ್ ಮೇಲೆ ಇರಾನ್ ಸುರಿಸೋ ಸಾಧ್ಯತೆ ಖಂಡಿತ ಇದೆ. ಈಗಾಗಲೇ ಇಸ್ರೇಲ್ನಾದ್ಯಂತ ಈಗ ಬರ್ತಿರೋ ಮಾಹಿತಿಗಳ ಪ್ರಕಾರ ಇಸ್ರೇಲ್ನಾದ್ಯಂತ ಭಾರಿ ಪ್ರಮಾಣದಲ್ಲಿ ಸೈರನ್ಗಳು ಮೊಳಗ್ತಾ ಇದಾವೆ. ಅದರಲ್ಲೂ ಉತ್ತರ ಇಸ್ರೇಲ್ ಭಾಗದಿಂದ ಹಿಡಿದು ಮಧ್ಯ ಸದ್ದು ಮೊಳಗ್ತಾ ಇದೆ. ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಹೋಗುವಂತೆ ರವಾನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ದೊಡ್ಡ ಪ್ರಮಾಣದ ಯುದ್ಧ ಈಗ ಆರಂಭ ಆಗಿದೆ. ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಭಾರಿ ಈಗ ಕುತೂಹಲ ಕೇಳಿಸ್ತಿದೆ ರಮ್ಯಾ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.